ಲ್ಯಾಂಡ್ ಅನ್ನ ಯೂಟಿಲೈಸ್ ಮಾಡ್ಕೊಂಡಂಗ ಆಗತ್ತೆ. ಇಲ್ಲ ಸೈಟ್ ಕೊಡಕ್ ಹೋದ್ರೆ ನಿಮಗೂ ಬೇಕು, ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮೊಮ್ಮಕ್ಕಳಿಗೂ ಬೇಕು, ಎಲ್ಲ ನಮ್ಮಂತವ್ರಿಗೆ ಹೋಗ್ಬಿಡ್ತದೆ. ನಿಜವಾಗಿ ವಸತಿ ರೈತರಿಗೆ ಕೊಡ್ಬೇಕು ಅಂದ್ರೆ ವರ್ಟಿಕಲ್ ಮಾಡೋದು ಸೂಕ್ತ. ನನ್ನ ಸಲಹೆ ಅದು. ತಾವು ವಸತಿ ಸಚಿವರು ತೀರ್ಮಾನ ಮಾಡಬಹುದು. ಜಾಗದ ಸಮಸ್ಯೆ ಇತ್ಯರ್ಥ ಮಾಡ್ಲಿಕ್ಕೆ ಮುಂದಿನ ವಾರದಲ್ಲಿ ಸಭೆ ಮಾಡ್ತೇವೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಬಹುಮಾಡಿ ಕಟ್ಟಡಗಳನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನಾವು JURM ನಲ್ಲೂ GR+3 ಕಟ್ಟಿದ್ದೀವಿ. ಆ ರೀತಿಯಲ್ಲಿ ಎಲ್ಲೆಲ್ಲಿ FIR ಜಾಸ್ತಿ ಬರುತ್ತೆ, ಏನ್ ಮಾಡಕ್ ಸಾಧ್ಯ ಅದು ನೋಡಿ ಮಾಡೋಣ. ಇದರ ಜೊತೆಗೆ ನಾನು ಮಾನ್ಯ ಸಚಿವರು ಇದಕ್ಕೆ ಇನ್ನಷ್ಟು ಪ್ರಯತ್ನ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳುವಂತಹದ್ದು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸುಮಾರು ಕಡೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಎಲ್ಲ ವಸತಿ ಪ್ರದೇಶ, ಅದು ಗ್ರಾಮ ಇರ್ಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗ್ಲಿ. ಯಾಕಂದ್ರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರ್ಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲಾ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನ ತುಂಬಾ ಬಹಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದ್ರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳಿಗೆ ಭೂಮಿ ಲಭ್ಯ ಇಲ್ಲದ ಹಾಗೆ ಆಗಿದೆ. ಸ್ಮಶಾನ ಭೂಮಿ ಕೊಡೋದಕ್ಕೋಸ್ಕರ ಈಗ ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರೇ ಸುಮಾರು 58 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇವೆ. ಈಗ ಸ್ಮಶಾನಕ್ಕೆ ಎಲ್ಲ ಕೊಟ್ಟು ಕೊನೆಗೆ ಸ್ಮಶಾನಕ್ಕೆ ಖರೀದಿ ಮಾಡುವಂತ ಹಂತಕ್ಕೂ ಬಂದು ನಿಂತಿದ್ದೇವೆ. 58 ಕೋಟಿ ಖರ್ಚು ಮಾಡಿದ್ದೇವೆ ಖರೀದಿ ಮಾಡಲಿಕ್ಕೆ. ಸೊ ಎನಿವೆ, ಅದು ಒಂದು ಬದಿಗಿದ್ರು ಕೂಡ ಈಗ ಇವ್ರ ಕ್ಷೇತ್ರದಲ್ಲಿ ನನಗೆ ಬಂದಿರೋ ವರದಿ ಪ್ರಕಾರ ಅವರು 154 ವಸತಿ ಪ್ರದೇಶಗಳ ಪೈಕಿ 9 ಪ್ರದೇಶಗಳಿಗೆ ಸ್ಮಶಾನ ಲಭ್ಯ ಇಲ್ಲ ಅಥವಾ ಇರೋದು ದೂರ ಇದೆ, ಸೂಕ್ತ ಅಲ್ಲ ಅಂತ ನಾನು ಬಂದಿರುವಂತಹ ವರದಿ. ಈಗ 9 ಪೈಕಿ 2 ಗ್ರಾಮಕ್ಕೆ ಆ ಗ್ರಾಮದ ಮಿತಿಯಲ್ಲೇ ಸರ್ಕಾರಿ ಭೂಮಿ ಲಭ್ಯ ಇದೆ. ಅದನ್ನ ಇನ್ನೊಂದು ವಾರದ ಒಳಗಡೆ ಅವರಿಗೆ ನಾನು ಸ್ಮಶಾನಕ್ಕೆ ರಿಸರ್ವ್ ಮಾಡಲಿಕ್ಕೆ DC ಅವರಿಗೆ ಆಲ್ರೆಡಿ ಆದೇಶ ಬೆಳಿಗ್ಗೆ ಕೊಟ್ಟಿದ್ದೇವೆ. ಇನ್ನ 7 ವಸತಿ ಪ್ರದೇಶಗಳಿಗೆ ಆ ವಸತಿ ಪ್ರದೇಶ ಅಂದ್ರೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಲಭ್ಯ ಇಲ್ಲ, ಪಕ್ಕದ ಗ್ರಾಮದಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಇನ್ನು ಬರೋ ವಾರದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋದನ್ನು ರಿಸರ್ವ್ ಮಾಡೋಣ. ಜನ ಒಪ್ಪಬಹುದು, ಬಿಡಬಹುದು, ದೂರ ಆಗುತ್ತೆ ಅಂತ ಹೇಳ್ಬಹುದು, ಬಟ್ ಕನಿಷ್ಠ ಒಂದು ವ್ಯವಸ್ಥೆಯನ್ನಾದ್ರೂ ನಾವು ಮಾಡಿ ಕೊಡೋಣ. ಸೊ ಈ ಪ್ರಕಾರವಾಗಿ 9 ಇಲ್ಲದೆ ಇರುವಂತಹದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂತಹದನ್ನ ಮಾಡೋಣ. ಅದು ಅಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ DC ಅವರು ಸ್ಥಳೀಯವಾಗಿ ಯಾರಾದ್ರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನ ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ, ಅದಕ್ಕೂ ಕೂಡ ನಾವು ಒದಗಿಸ್ಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಕಾಂಪೌಂಡ್, ನೀರಿನ ವ್ಯವಸ್ಥೆ, ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂತಹದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವರಿಗೆ ಹೇಳ್ತೇನೆ, CO ಅವರಿಗೆ ಸೂಚನೆ ಕೊಡ್ಲಿಕ್ಕೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡ್ಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವ್ದಾದ್ರು ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ನಮ್ದು ಕೃಷ್ಣ ಅವರಿಗೆ ತಾವು 58 ಕೋಟಿ ಪ್ರಾವಿಷನ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಖರ್ಚು ಒಂದು